ಕನ್ನಡ ಹಬ್ಬದ ಸಂಭ್ರಮ. ಎಸ್ಪಿಆರ್ಆರ್ ಮಹಾಜನ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಆವರಣ ಕನ್ನಡದ ಸಾಂಸ್ಕೃತಿಕ ಸಡಗರದಿಂದ ನುಡಿದಿತು. ನುಡಿಗಟ್ಟುಗಳಿಂದ ನಾದವಾಯಿತು. ಮತ್ತೆ ಈಗ 70ನೇ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರು. ಏಕೆಂತಂದ್ರೆ 70 ಅದು ಟೆಕ್ನಿಕಲ್ ಆಗಿ 70ನೇ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅದು. ಆದರೆ ನಮ್ಮ ಕನ್ನಡ ಶ್ರೀರಾಮನಿಗೆ ಕನ್ನಡ ಕಲಿಸಿದ್ದು. ಯಾಕೆಂತಂದ್ರೆ ಹನುಮಂತು ನಮ್ಮ ಕರ್ನಾಟಕದವರು. ಕರ್ನಾಟಕದಲ್ಲಿ ಶ್ರೀರಾಮಚಂದ್ರ ಬಂದ ಮೇಲೆ ಅವ್ರು ಕನ್ನಡ ಕಲ್ತಿರ್ಲೇಬೇಕಲ್ಲ. ಹಾಗಾಗಿ ಇಷ್ಟು ಪುರಾತನವಾದ ಈ ಭಾಷೆಗೆ ಜೊತೆಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡುವ ಮಂಡ್ಯ ಜಿಲ್ಲೆಯಿಂದ ನಾನು ಬಂದವನು. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ಅಂತ ಹೇಳ್ತಾ ಇದ್ದೀನಿ. ಹೆಣ್ಣು ಮಕ್ಕಳನ್ನ ಅತಿ ಹೆಚ್ಚು ಗೌರವದಿಂದ ಕಾಣುವಂತ ಏಕೈಕ ವ್ಯಕ್ತಿ ನಾನು ಜೀವಮಾನದಲ್ಲಿ ನೋಡಿದ್ದು ಅವ್ರು ತಿಮ್ಮೇಗೌಡರು ಮಾತ್ರ. ಅಷ್ಟು ಗೌರವಿಸ್ತಾರೆ ಹೆಣ್ಣು ಮಕ್ಕಳನ್ನ. ಮತ್ತೆ ಗ್ರಾಮಾಂತರ ಪ್ರದೇಶದ ಯಾವುದೇ ರೋಗಿ ಯಾವಾಗ ನಾನು ಫೋನ್ ಮಾಡಿದ್ರು ಅವರು ಎಲ್ಲಿದ್ದೀನಿ ಅಂದ್ರೆ ಹಾಸ್ಪಿಟಲ್ ಇದ್ದೀನಿ ಅಂತಾರೆ. ಯಾರನ್ನೂ ಕರ್ಕೊಂಡ್ಬರ್ತಾರೆ, ಆಪರೇಷನ್ ಮಾಡಿಸ್ತಾರೆ, ಕಳಿಸ್ತಾರೆ. ಒಂದು ತಿಂಗಳಿಗೆ 4-5 ದಿನ ಅವರು ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಬಹುಶಃ ಮಹಾಜನದರು ಅದು ಹೆಂಗ್ ಪರ್ಮಿಷನ್ ಕೊಟ್ಟರು ಗೊತ್ತಿಲ್ಲ. ಯಾವಾಗಲೂ ಹಾಸ್ಪಿಟಲ್ ಹತ್ರ ಇರ್ತಾರೆ. ಇವತ್ತು ಮಹಾಜನ್ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ನಮ್ಮೊಂದಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂಥ ನಾಗೇಶ್ವರ ಬನ್ನಿ ಇವ್ರನ್ನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರಿಂದ ಯಾವ ರೀತಿ ಉತ್ತರ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸರ್, ಇವತ್ತಿನ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಇಷ್ಟಪಡ್ತೀನಿ, ಇವತ್ತು ವಿಶೇಷವಾಗಿ 70ನೇ ವರ್ಷ ಆಗಿರೋದ್ರಿಂದ ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ದೀರಿ ಸಂಸ್ಥೆ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡಕ್ಕಾಗಿ ದುಡಿದ, ಕನ್ನಡಕ್ಕಾಗಿ ಮಡಿದ ಎಲ್ಲ ಕನ್ನಡಿಗರನ್ನು ನೆನಪಿಸ್ಕೊಳ್ತಾ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ನಿಜಕ್ಕೂ ಇದು ವಿದ್ಯಾರ್ಥಿಗಳ ಈ ಒಂದು ನಡೆ ಅನ್ನೋದು ನಮಗೆ ಭಾಳ ಖುಷಿಯನ್ನು ತಂದಿದೆ. ಈ ಒಂದು ರಾಜ್ಯೋತ್ಸವಕ್ಕೆ ಎಲ್ಲ ಅಧ್ಯಾಪಕರು, ಅಧ್ಯಾಪಕೇತರರು, ಆಡಳಿತ ಮಂಡಳಿ ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕನ್ನಡ ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅಂದರೆ ಸರ್ಕಾರದಿಂದ ಯಾವ್ಯಾವ ಕಾರ್ಯಕ್ರಮಗಳು ಇಲ್ಲ, ಏನು ಸರ್ಕಾರದ ಕೊಡುಗೆ ಏನು ಬರಬೇಕು ಅಂತ ನೀವು ಅನಿಸುತ್ತೆ? ನಮ್ಮ ಕರ್ನಾಟಕ ಸರ್ಕಾರ ಮೊದಲಿಂದಲೂ ಕೂಡ ಕನ್ನಡ ಭಾಷೆಗೆ ಭಾಳ ಒತ್ತನ್ನು ನೀಡ್ತಾ ಬಂದಿದೆ. ಆದರೆ ಈ ಹೊತ್ತಿಗೆ ಯಾವುದೇ ಭಾಷೆ ಆಗಿರ್ಬೋದು ಅದು ಕಾಲಕ್ಕೆ ತಕ್ಕನ ಹಾಗೆ ತಾನು ಕೂಡ ಬದಲಾಯ್ತಾ ಹೋದರೆ, ಬದಲಾವಣೆಗೆ ಒಳಗಾಗ್ತಾ ಹೋದಾಗ ಮಾತ್ರ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕನ್ನಡ ಇನ್ನೂ ಹೆಚ್ಚು ಬೆಳಿಬೇಕು, ಉಳಿಬೇಕು ಅಂತಂದರೆ ಇವತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅದು ದಾಪುಗಾಲನ್ನು ಇಡಬೇಕಾಗಿದೆ ಮತ್ತು ಹೆಚ್ಚು ಹೆಚ್ಚು ಮುಂದುವರಿಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಕನ್ನಡ ಭಾಷೆ ಮತ್ತು ಮಾಹಿತಿ ತಂತ್ರಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಯೋಜನೆಗಳನ್ನು ರೂಪಿಸುವಂಥದ್ದು ಮತ್ತು ಆ ರೀತಿಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ರೆ ಇನ್ನೂ ಹೆಚ್ಚು ಮಹತ್ವ ಕೊಟ್ಟರೆ ಕನ್ನಡ ಇನ್ನೂ ಹೆಚ್ಚು ಉಳಿಯೋದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ
ಇವತ್ತಿನ ದಿನಗಳಲ್ಲಿ ಸರ್ ಹೆಚ್ಚಾಗಿ ಕನ್ನಡ ಅಳಿದು ಹೋಗೋ ರೀತಿ ಅಂತ ಪರಿಸ್ಥಿತಿ, ಕನ್ನಡ ಮಾತಾಡೋದೇ ಒಂದು ತಪ್ಪು ಅನ್ನೋ ರೀತಿ ಯುವ ಪೀಳಿಗೆ ಅಂತೂ ಕನ್ನಡ ಮಾತಾಡೋಕ್ಕೆ ಹಿಂಜರಿಕೆ ಪಡ್ತಿದ್ದಾರೆ. ಯುವ ಪೀಳಿಗೆ ಕನ್ನಡದಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು, ಕನ್ನಡ ಹೆಚ್ಚಾಗಿ ಎಲ್ಲರೂ ಅವರು ನಮ್ಮ ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು, ಇದು ಕನ್ನಡ ಮಾತಾಡೋದು ನಮ್ಮ ಹೆಮ್ಮೆಯನ್ನು ಥರ ಆಗಬೇಕು ಅಂತ ಏನು ಮಾಡಬೇಕು, ಯುವ ಪೀಳಿಗೆ ಯಾವ ರೀತಿ ಹೌದು, ಇದೊಂದು ಕೂಗು ಖಂಡಿತವಾಗ್ಲೂ ಕೂಡ ಇದೆ. ಇವತ್ತು ಯುವ ಜನತೆ ಕನ್ನಡವನ್ನು ಪ್ರೋತ್ಸಾಹಿಸ್ತಾ ಇಲ್ಲ, ಕನ್ನಡ ಮಾತಾಡ್ತಾ ಇಲ್ಲ, ಕನ್ನಡ ಮಾತಾಡೋಕ್ಕೆ ಹಿಂಜರಿತಾ ಇದೆ ಅನ್ನುವಂಥದ್ದು ಇದೆ. ಆದರೆ ನಮಗೆ ಅದು ಎಲ್ಲೂ ಕಂಡು ಬರ್ತಾ ಇಲ್ಲ ಅಷ್ಟಾಗಿ. ಇವತ್ತು ನಮ್ಮ ಕಾಲೇಜ್ನಾಗೆ ನೋಡ್ಬೋದು, ಇದು ಇಂಗ್ಲೀಷ್ ಮೀಡಿಯಂ ಕಾಲೇಜು, ಆದರೆ ವಿದ್ಯಾರ್ಥಿಗಳೆಲ್ಲರೂ ಭಾಳ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಮೈಸೂರಲ್ಲಿ ಮಾತ್ರ ಅಲ್ಲ, ಇನ್ನಿತರ ಬೇರೆ ಬೇರೆ ಕಾಲೇಜುಗಳಲ್ಲೂ ಕೂಡ, ಸಂಘ ಸಂಸ್ಥೆಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಕನ್ನಡ ಅಳಿತಾ ಇಲ್ಲ, ಉಳಿತಾನೆ ಇದೆ, ಮುಂದೆ ಬೆಳಿತಾನೆ ಇದೆ ಅಂತ ಕೂಡ